ಬೆಂಗಳೂರಿನ ಐಟಿಬಿಟಿಯ ಯಾಂತ್ರಿಕತೆಯ ನಡುವೆ ಸಾಹಿತ್ಯ ಸುದ್ದಿ ಹರಿತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಇಂದಿನಿಂದ ಸಾಹಿತ್ಯ ಜಾತ್ರೆ ಸಂಭ್ರಮ. ಹೌದು, ಅಂತಾರಾಷ್ಟ್ರೀಯ ಸಾಹಿತ್ಯ ಉತ್ಸವಕ್ಕೆ ಇಂದು ಐಟಿಬಿಟಿ ನಗರದಲ್ಲಿ ಚಾಲನೆ ದೊರೆಯಿತು. ಮೊದಲ ದಿನವೇ ಸಾಹಿತ್ಯಾಸಕ್ತರು ಸಾಹಿತ್ಯೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಒಂದೆಡೆ ಅಂತಾರಾಷ್ಟ್ರೀಯ ಖ್ಯಾತಿಯ ಬರಹಗಾರರಾದ ಚೇತನ್ ಭಗತ್, ಶೋಭಾ ಡಿ, ಶೈನಿ ಆಂಟೋನಿ, ಇನ್ನೊಂದೆಡೆ ಕನ್ನಡದ ಜ್ಞಾನಪೀಠ ಪುರಸ್ಕೃತರಾದ ಚಂದ್ರಶೇಖರ ಕಂಬಾರ, ಗಿರೀಶ್ ಕಾರ್ನಾಡ್ ಇಂಥ ಸಾಹಿತ್ಯ ದಿಗ್ಗಜರನ್ನ ಒಂದೇ ವೇದಿಕೆಯಲ್ಲಿ ನೋಡಸಿಕ್ಕಿತು ಬೆಂಗಳೂರಿನ ಸಾಹಿತ್ಯೋತ್ಸವದಲ್ಲಿ. ಎಲೆಕ್ಟ್ರಾನಿಕ್ ಸಿಟಿಯ ಕ್ರೌನ್ ಪ್ಲಾಜಾ ವೇಲಾಂಕಣಿ ಟೆಕ್ ಪಾರ್ಕ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಾಹಿತ್ಯ ಜಾತ್ರೆ ನಡೆಯುತ್ತಿದೆ. ಸುವರ್ಣ ನ್ಯೂಸ್ ಸಹಭಾಗಿತ್ವದಲ್ಲಿ ನಡೆಯುತ್ತಿರುವ ಸಾಹಿತ್ಯ ಜಾತ್ರೆಗೆ ಸಾಹಿತಿ ಗಿರೀಶ್ ಕಾರ್ನಾಡ್ ಚಾಲನೆ ನೀಡಿದ್ರು. ಇದು ಪ್ರಯೋಜನ ಹೆಚ್ಚೆಚ್ಚು ರೀತಿಯಲ್ಲಿ ಆಗಬೇಕು ನಮಗೆ. ಯಾಕೆಂದ್ರೆ ನಾನು ಅದನ್ನೇ ಹೇಳ್ತಾ ಇದ್ದೆ, ನಾವೀಗ ಬರೀ ಕನ್ನಡಿಗರಾಗಿ ಸ್ಪಂದಿಸೋದಿಲ್ಲ. ಈಗ ನಮ್ಮ ಸಮಸ್ಯೆಗಳು ಭಾರತದಾದ್ಯಂತ ಒಂದು ರೀತಿಯಲ್ಲಿ ವೈಲ್ಡ್ ಆಗಿರೋದ್ರಿಂದ ಅವುಗಳ ಆ ರೀತಿಯಲ್ಲಿ ನಾವು ಆ ಎಲ್ಲ ರೀತಿಯಲ್ಲಿ, ಉದಾಹರಣೆಗೆ ಈ ಈಸ್ಟರ್ನ್ ಆ್ಯಂಡ್ ಆ ಕಡೆಗೆ ನಮ್ಮ ಮಣಿಪುರದ ಲೇಖಕರೆಲ್ಲ ಹೇಗೆ ಸ್ಪಂದಿಸ್ತಿದ್ದಾರೆ ನಮ್ಮ ದೇಶಕ್ಕೆ, ಅಥವಾ ನಾವು ಹೇಗೆ ಸ್ಪಂದಿಸ್ತಾ ಇದ್ದೀವಿ, ಅಥವಾ ಬೇರೆ ದೇಶಗಳಲ್ಲಿ ಹೇಗೆ ಅದನ್ನೆಲ್ಲ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈಗ ಯಾಕೆ ಗಮನಿಸ್ತೀವಿ ಅಂತ ಹೇಳಿದ್ರೆ ಅದನ್ನು ಗಮನಿಸುವ ಅವಕಾಶ ಇದೆ. ಸಾಹಿತ್ಯ ಜಾತ್ರೆಯ 3ನೇ ಆವೃತ್ತಿ ಇದಾಗಿದ್ದು, ಈ ಬಾರಿ ಸಾಹಿತ್ಯೋತ್ಸವವನ್ನ ದಿವಂಗತ ಸಾಹಿತಿ UR ಅನಂತಮೂರ್ತಿಯವರಿಗೆ ಅರ್ಪಿಸಲಾಯಿತು. 3 ದಿನಗಳ ಕಾಲ ನಡೆಯುವ ಕಾರ್ಯಕ್ರಮದಲ್ಲಿ 3 ವೇದಿಕೆಯಲ್ಲಿ ವಿವಿಧ ಚರ್ಚೆ, ಸಂವಾದಗಳು ನಡೆಯಲಿವೆ. ಈ ವರ್ಷ 150ಕ್ಕಿಂತ ಹೆಚ್ಚು ಸಾಹಿತಿಗಳು ದೇಶ ವಿದೇಶಗಳಿಂದ ಬಂದಿದ್ದಾರೆ ಬೆಂಗಳೂರಿಗೆ. ಆ್ಯಂಡ್ ಈ ವರ್ಷ ನಾವು ಕೆಲವು ಮೇಜರ್ ಫೋಕಸ್ ಏರಿಯಾಸ್ನ ಇಟ್ಕೊಂಡಿದ್ದೀವಿ. ಒಂದು, ನಮ್ಮ ದೇಶದ ಪೂರ್ವೋತ್ತರ ಭಾಗ, ನಾರ್ತ್ ಈಸ್ಟ್, ಅಲ್ಲಿಂದ ಬಂದಿರೋ ಸಾಹಿತಿಗಳು, ಅವರ ಡ್ರೀಮ್ಸ್, ಆಸ್ಪಿರೇಷನ್ಸ್, ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಇರುತ್ತೆ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತೆ. ಜೊತೆಗೆ ವಿದೇಶದಿಂದನೂ ತುಂಬ ಜನ ಸಾಹಿತಿಗಳು ಭಾಗವಹಿಸ್ತಾ ಇದ್ದಾರೆ ಈ ವರ್ಷ. 2 ಪ್ರಮುಖವಾದ ನಾವು ಕಾರ್ಯಕ್ರಮ ಈ ಸತಿ ಹಮ್ಮಿಕೊಂಡಿರೋದು ಅಂದರೆ, ಈ ಫುಲ್ ಎಡಿಷನ್ನ ನಾವು ಡಾಕ್ಟರ್ UR ಅನಂತಮೂರ್ತಿ ಅವರ ನೆನಪಿಗಾಗಿ ಡೆಡಿಕೇಟ್ ಮಾಡಿದ್ದೀವಿ. ದೇಶ ವಿದೇಶದ 150ಕ್ಕೂ ಹೆಚ್ಚು ಗಣ್ಯರು, ಸಾಹಿತ್ಯಾಭಿಮಾನಿಗಳು ಭಾಗವಹಿಸಿದ್ದು ಸಾಹಿತ್ಯ ಜಾತ್ರೆಗೆ ಇನ್ನಷ್ಟು ಮೆರುಗು ನೀಡಿದೆ. ನಾಳೆಯೂ ಘಟಾನುಘಟಿಗಳು ಪಾಲ್ಗೊಳ್ಳುತ್ತಿದ್ದು, ಮಿಸ್ ಮಾಡದೆ ನೀವು ಭೇಟಿ ಕೊಡಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗಂಧರ್ ಜೊತೆ ಮಮತಾ ಮಾರ್ಥಾಳ, ಸುವರ್ಣ ನ್ಯೂಸ್.